ನೋಡೋದಕ್ಕೆ ಇದೊಂದು ಸಾಧಾರಣ ಗುಡಿ, ಆದರೆ ಇಲ್ಲಿನ ಶಕ್ತಿ ಅಸಾಮಾನ್ಯವಾದ್ದು. ಇದಕ್ಕೆ ಕೆಲವೇ ಸಮಯದ ಹಿಂದೆ ನಡೆದ ಒಂದು ಘಟನೆಯೇ ಸಾಕ್ಷಿ. ರಾತ್ರಿ ನಾನು ನಮ್ಮ ಮಳೆಯ ಮಾಂತೇಶಿ ಬಂದು ಇಲ್ಲಿ ಅಜ್ಜರ ಹತ್ರ ಮಲ್ಕೊಂಡಿರು. ರಾತ್ರಿ 12 ಗಂಟೆ ಸುಮಾರದಾಗ ಅವರು ಹಾವು ಬಂದು ಅವ್ರ ಮಗ್ಲ ಮಲ್ಕೊಂಡಿತ್ತು. ಅದ್ರ ಮೇಲೆ ಮಲ್ಕೊಂಡ್ರ ಅವರು. ಆದ್ರೆ ಹಿಂಗೆ ಸ್ವಲ್ಪ ಸೇಕಾಗೈತಿ, ಯಾಕೆ ಈ ಥರ ಸೇಕತ್ತಲ್ಲ ಅಡಿಗೆ ಅಂತಂದು ಅವ್ರು ಎದ್ದು ಕೈಲಿ ಇಜಿಗಿದ ತಕ್ಷಣ ಅದು ಹಾವು ಕೈಲಿ ಹಿಡ್ಕೊಂಡ್ರು. ಅವರು ಕೈಲಿ ಹಿಡ್ಕೊಂಡು ಕೈ ಬಿಟ್ಟರು. ನಮ್ಮ ಕಡೆಗೆ ಬರ್ತಾ ಇತ್ತು, ನಾವು ಮಲ್ಕೊಂಡಿದ್ವಿ. ಓಮ್ಮ ನಿಮ್ಮ ಕಡೆಗೆ ಹಾವು ಬರ್ತಾ ಇತ್ತು ನೋಡು ಅಂತಂದ್ರು. ಸ್ವಾಮಿ ಎಲ್ಲೇ ಆವರಣಿ ನೋಡಿದ್ರೆ ಸುಮ್ಮ ಹಾಕಾಡ್ರಿ ಸ್ವಾಮಿ ಎಲ್ಲಿ ಹಾವು ಅಂತ ಹೇಳಿ. ಇಲ್ಲ ನಿಜವಾಗ್ಲೂ ದೊಡ್ಡವನೇ ಬರ್ತಾ ಐತೆ ಅಂತಂದ್ರೆ. ಆದ್ರೆ ನಾನು ರಗ್ಗು ಹೊಚ್ಕೊಂಡು ಮಲ್ಕೊಂಡಿದ್ದೆ. ಆ ಸ್ವಲ್ಪ ಮಕ್ಕದ ಮೇಲೆ ಈ ಥರ ತೆಗೆದ ತಕ್ಷಣ ಎಡಿ ಎತ್ತಿ ಸೀದಾ ನನ್ನ ಮ್ಯಾಗ ಇದೇ ಥರನ ಬಕ್ಕಿ ಅಂತದು. ಗೊತ್ತಿತ್ತು ಕಣೋ ಹಿಂಗೆ ಆಗುತ್ತೆ ಅಂತ. ರಾತ್ರಿ ನನಗೆ ಕಚ್ಚಿಬಿಡ್ತು. ನಾನು ಎಲ್ಲಿ ಮೇಲಕ್ಕೆ ಹೋಗ್ತೀನಿ ಅನ್ಕೊಂಡಿದ್ದೆ. ಎಲ್ಲೋಯ್ತು ಹಾವು? ಮೂಲೆಯಲ್ಲಿದೆ ನೋಡು, ಹೋಗೋ ಮುಂದೆ. ಮಂಜ, ಇದು ಬಂದಿರೋದೇ ಅದಕ್ಕೆ. ಜೈನಿಗೆ ವಿಷಯ ತಿಳಿಸು, ಅವ್ರು ಬರೋವರೆಗೂ ಇದು ಹೋಗಕ್ಕಿಲ್ಲ. ಅದು ಮಾಮೂಲಿ ಹಾವಲ್ಲ ಅನ್ನೋದು ಊರಿನ ಜನಗಳಿಗೆ ಅರ್ಥ ಆಗಿತ್ತು. ದೇವಸ್ಥಾನದ ಕೆಲಸ ಅರ್ಧಕ್ಕೆ ನಿಂತಿದ್ದೇ ಹಾವು ಪ್ರತ್ಯಕ್ಷ ಆಗೋದಕ್ಕೆ ಕಾರಣ. ಕಟ್ಟಡದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದವರು ಬೆಂಗಳೂರಿನ ಜಯಸಿಂಹ ಅನ್ನೋರು. ಕಾರಣಾಂತರಗಳಿಂದ ಕೆಲಸ ನಿಂತು ಹೋಗಿತ್ತು. ದೇವಸ್ಥಾನದಲ್ಲಿ ಹಾವು ಬಂದು ಕುಳಿತ ಸುದ್ದಿ ಕೇಳಿದ ತಕ್ಷಣ ಅವರು ಸ್ಥಳಕ್ಕೆ ಬರ್ತಾರೆ. ಎಲ್ಲಿದೆ ಅಣ್ಣ? ಅಲ್ಲಿ ಮೂಲೆಯಲ್ಲಿದೆ ಅಣ್ಣ. ಏನೇ ಮಾಡಿದ್ರು ಜಾಗನೇ ಬಿಡಲ್ಲ ಅಂತ ಇದೆ. ಅಷ್ಟೇ ಬೇಡಣ್ಣ, ಜ್ಞಾಪ್ಸಕ್ಕೆ ಬಂದವನೇ, ಯಾರಿಗೂ ತೊಂದರೆ ಮಾಡಲ್ಲ. ನೀವು ಬಂದು ಕೇಳ್ಕೊಂಡ್ರಲ್ಲ, ಹೊಟ್ಟೋಗ್ತಾನೆ. ಹೌದಪ್ಪ, ನಾನು ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಬೇಗ ಕೆಲಸ ಮುಗಿಸಿ ನಿನಗೆ ಸೇವೆ ಕೊಡ್ತೀನಪ್ಪ. ಇಡೀ ಊರಿನ ಜನ ಬೆರಗಾಗಿದ್ದೇ ಆಗ. ನಂತರ ದೇವಸ್ಥಾನದ ಕೆಲಸ ಚುರುಕಾಗಿ ಪ್ರಾರಂಭ ಆಗತ್ತೆ. ಹುತ್ತವನ್ನ ಹಾಗೆಯೇ ಉಳಿಸ್ಕೊಂಡು ಸುತ್ತಲೂ ಕಟ್ಟಡ ಕಟ್ಟೋ ಯೋಜನೆ ಹಾಕಲಾಗಿತ್ತು. ಆಗ ಮತ್ತೊಂದು ಸಮಸ್ಯೆ ಎದುರಾಗತ್ತೆ. ಕನ್ಸ್ಟ್ರಕ್ಷನ್ ಸಮಯದಲ್ಲಿ ಏನಾಯ್ತು, ಆ ಕಲ್ಲಿಗೆ ತಾಕಿದೆ. ಅದನ್ನ ನಾವು ಡ್ಯಾಮೇಜ್ ಮಾಡಬಾರ್ದು, ಅದಕ್ಕೆ ಮುಕ್ಕ ಆಗಬಾರ್ದು ಅಂತ ಉದ್ದೇಶಕ್ಕಾಗಿ ಅವ್ರು ಹಂಗೆ ಬಿಟ್ಟರು. ಏನು ಮಾಡೋದು, ಇದನ್ನ ಹೆಂಗೆ ಮಾಡೋಕ್ಕೂ, ಅದನ್ನು ಬಿಟ್ಟು ಕಟ್ಟಬೇಕಾ ಅಥವಾ ತೆಗಿಬೇಕಾ ಅಂತಂದು ಅವ್ರಿಗೆ ಜಿಜ್ಞಾಸೆ. ಅವಾಗ ನಾನು ನಮ್ಮ ಗ್ರಾಮಸ್ಥರೆಲ್ಲ ನೋಡಿದಂಗೆ ಆ ಹುತ್ತ ತನ್ನಷ್ಟಿಗೆ ತಾನೇ ಕೆಳಗಿಳ್ಕೊಂಡಿತ್ತು ಕಲ್ಬಿಟ್ಟು. ಕೊನೆಗೂ ಇಲ್ಲಿ ಗುಡಿ ನಿರ್ಮಾಣ ಆಗತ್ತೆ. ಭಕ್ತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗತ್ತೆ. ಇಲ್ಲಿ ಗರ್ಭಗುಡಿಯೊಳಗೆ ಹುತ್ತ ಇದೆ. ಇಲ್ಲಿ ಆಗಾಗ ಹಾವು ಕಾಣಿಸ್ಕೊಳ್ಳೋದು ಇದೆ. ಗಂಡು ಮಕ್ಕಳ ವರವನ್ನ ಕೊಡೋ ಈ ದೇವರೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ನನಗೆ ಗಂಡು ಮಗು ಬೇಕು ಅಂತೇಳಿ ಇಲ್ಲಿ ಬಂದು ಅರಸ್ಕೊಂಡು ಇಲ್ಲಿ ಉಡಿ ತುಂಬಿಸ್ಕೊಂಡು ಇಲ್ಲಿ ನಾನು ನಡ್ಕೊಂಡು 25 ವಾರ ಬಂದೆ. ನಾನು ಪ್ರತಿ ಷಷ್ಠಿನ ಬಂದಮೇಲೆ ನನಗೆ ಇಲ್ಲಿ ಒಳ್ಳೇದಾಯಿತು, ಗಂಡು ಮಗುನೂ ಆಯಿತು. ಆಮೇಲೆ ನಾನು ಆರ್ಥಿಕವಾಗೂ ಸುಧಾರಣೆ ಆಯಿತು, ಅನುಕೂಲ ಎಲ್ಲದೂ ರೀತಿಯಿಂದ ನನಗೆ ಒಳ್ಳೇದಾಗಿದೆ. ನನಗೆ ನನ್ನ ಜಾತಕನ ಯಾರು ನೋಡಿದ್ರೂ ನನಗೆ ಕಾಳಸರ್ಪ ದೋಷ ಇದೆ.
ಅಂತ ಹೇಳೋರು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ತಿಪ್ಪೇಸ್ವಾಮಿ ಅಂತ ಒಬ್ಬರು ತಾರಹಳ್ಳಿ ಸ್ವಾಮಿಗಳಿದ್ರು, ಗುರುಗಳವರು ಐನರು. ಅವ್ರು ನಾನು ಜಾತಕ ನೋಡಿದ ಒಂದು ದಿವಸ ಎಲ್ಲೋ ಮೆಡಿಕಲ್ ಶಾಪ್ ಹತ್ರ ಕೂತಿದ್ದೆ. ನೋಡಿ ಹಿಂಗಿದೆಯಪ್ಪ, ಎಲ್ಲದಕ್ಕೂ ಏನೇ ಕೆಲಸ ಆಗಬೇಕು ಅಂದ್ರೂ ನೀನು ಇದು ಸುಬ್ರಹ್ಮಣ್ಯ ಗಾಡಿ ಇದು ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ನಿನ್ನ ಪಕ್ಕದೂರಲ್ಲೇ ಒಂದು ಅರ್ಸ್ನಲ್ ಅಂತ ಇದೆ, ಅಲ್ಲಿ ಹೋಗಿ ನೀನು 21 ಷಷ್ಠಿಗೆ ಅಲ್ಲಿ ಹೋಗ, ನಿನಗೆ ಮಗಳು ಒಬ್ಬಳೇ ಇದ್ದಾಳೆ, ಮಗನೂ ಆಗ ಇದೆ, ನೀನು ಯೋಗ ಎಲ್ಲ ಇದೆ ಅಂತಂದು. ನನಗೆ ಆ ಮಕ್ಕಳದ ಬಗ್ಗೆ ಅಂತ ನಾನು ಇರಲಿಲ್ಲ. 7 ವರ್ಷದ ಮಗಳಿದ್ಲು. ಆದರೂ ನಾನು ಇಲ್ಲಿ ಬಂದಮೇಲೆ ಮಗ ಹುಟ್ಟಿದ, ಆರ್ಥಿಕವಾಗಿ ಮುಂದುವರೆದೆ. ಇಂಥ ವಿಶೇಷ ಶಕ್ತಿ ಹೊಂದಿರೋ ಈ ಸುಬ್ರಹ್ಮಣ್ಯ ಇರೋದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅಗಸನಹಳ್ಳಿಯಲ್ಲಿ. ಈ ದೇವರು ಇಲ್ಲಿ ಬಂದು ನೆಲೆಸಿದ್ದರ ಹಿಂದೆಯೂ ಒಂದು ಕಥೆ ಇದೆ. ಪಲಗಟ್ಟಿಯಿಂದ ಕನಿಷ್ಠಲ್ಲಿ ಬಂದಾಗ ನಾನು ಇಲ್ಲಿ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲಿ ನೀನು ಬಂದು ನಾನು ಎಲ್ಲಿ ಇರ್ತೀನೋ ಅಂತ ಅಲ್ಲಿ ನೀನು ಪೂಜೆ ಮಾಡ್ಬೇಕು ಅಂದಾಗ ಆ ವಜ್ಜ ಲಾಟಿನ್ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಬಂದಿತ್ತು ಪಲಗಟ್ಟಿಯಿಂದ ಅಡವಿಯಲ್ಲಿ. ಅದು ಮುಂದೆ ನಾಗೇಶ ಮುಂದೆ ಆ ಅಜ್ಜ ಹಿಂದಿಂದೆ ಬಂದು ಈ ಹುತ್ತದಲ್ಲಿ ನಿಂತ್ಕೊಂಡು ನಾನು ಇಲ್ಲೇ ಇರ್ತೀನಿ ಪಟು, ಇಲ್ಲೇ ಪೂಜೆ ಮಾಡಬೇಕು ಅಂತಂದು ಹೇಳಿದೆ ಅಂತ. ಅಲ್ಲಿಂದ ಈ ಊರಲ್ಲಿ ನೆಲೆಸಿ ಎಲ್ಲರಿಗೂ ಈ ಗ್ರಾಮದಲ್ಲಿ ಇರ್ತಕ್ಕಂಥವ್ರಿಗೂ ಎಲ್ಲ ಒಳ್ಳೆಯ ಜೊತೆಗೆ ಈ ಗ್ರಾಮಕ್ಕೆ ಬಂದ ಮೇಲೆ ಒಂದು ಮನೆಯಲ್ಲಿ ಆ ಮನೆಯಲ್ಲಿ ಸೇರ್ಕೊಂಡು ನಾಯಿ ಬೆಕ್ಕು ಯಾವ ಥರ ಸಾಕ್ತೀವೋ ಆ ಥರ ಮನೆಯಲ್ಲಿ ಅದು ಬೆರೆತತೆ. ಜಗಳೂರು ತಾಲೂಕಿನ ಈ ವಿಶೇಷ ಸ್ಥಳಕ್ಕೆ ಬಂದು ಹರಕೆ ಹೊತ್ತ ಸಾಕಷ್ಟು ಜನಕ್ಕೆ ಗಂಡು ಮಕ್ಕಳಾದ ಉದಾಹರಣೆಗಳಿವೆ. ಅಂತಿಮವಾಗಿ ಇದು ನಂಬಿಕೆಯ ಶಕ್ತಿ. ನಂಬಿ ಬಂದವರಿಗೆ ಒಳ್ಳೆಯದಾಗಿದೆ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳಿವೆ. ಇದೆಲ್ಲ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಕೊನೆಗೂ ಪ್ರಶ್ನೆಯಾಗೇ ಉಳಿಯುತ್ತೆ. ದೈವಶಕ್ತಿಯೇ ಮನಸ್ಸಿನ ಶಕ್ತಿಯೋ ಅಥವಾ ಮನೋಶಕ್ತಿಯೇ ದೈವಶಕ್ತಿಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಶಕ್ತಿ ಒಳ್ಳೆಯದಕ್ಕೆ ಹಾಗೂ ಕೆಟ್ಟದ್ದಕ್ಕೆ ಕಾರಣ ಆಗೋದಂತೂ ಸತ್ಯ. ಇಂತಹ ಮತ್ತೊಂದು ಶಕ್ತಿಯ ಕುತೂಹಲಕಾರಿ ಕತೆ ಹೇಳೋಕೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಇದೇ ನಮ್ಮ ಸ್ವಾಗತ್ ಆಭರಣ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ನಮಸ್ಕಾರ. ಸತ್ಯಂ